ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧು ಎಲ್, ಸೇಫ್ IVF ಸೆಂಟರ್ ಶಿವಮೊಗ್ಗ. ಈಗ ಕಳೆದ ಒಂದು 3-4 ವಾರಗಳಿಂದ ಈ ನಿಮಿರು ದೌರ್ಬಲ್ಯದ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಇದೀವಿ. ಲಾಸ್ಟ್ ವೀಕು ಇನ್ವೆಸ್ಟಿಗೇಷನ್ಸ್ ಏನೇನ್ ಮಾಡ್ತೀವಿ, ಹೇಗೆ ವರ್ಕಪ್ ಮಾಡೋದು ಅಂತ ಹೇಳಿದ್ದೆ. ಈಗ ಎಲ್ಲರೂ ನೀವು ಕುತೂಹಲದಿಂದ ಕಾಯ್ತಿರೋಂಥ ಒಂದು ಪ್ರಮುಖವಾದ ಘಟ್ಟ ಅಂದ್ರೆ ಟ್ರೀಟ್ಮೆಂಟ್ ಏನ್ ಕೊಡ್ತಾರೆ ಇದಕ್ಕೆ ಅಂತ. ಸುಮಾರು ಜನ ಸಾವಿರಾರು ಕಾಲ್ಸ್ ಬಂದಿದೆ ಅಂತ ಹೇಳಿದೆ ನಾನು. ಅವರೆಲ್ಲ ಫೋನ್ ಮಾಡಿ ಕೇಳ್ತಿರೋದು, ನಾವು ಫೋನಲ್ಲೇ ಟ್ರೀಟ್ಮೆಂಟ್ ತಗೋಬೋದಾ ಅಂತ. ಫೋನಲ್ಲಿ ಟ್ರೀಟ್ಮೆಂಟ್ ತಗೊಳೋದು ಇಂಥ ವಿಚಾರಗಳಿಗೆ ಅಂಡರ್ ಸೂಪರ್ವಿಷನ್ ತಗೊಂಡ್ರೆ ಒಳ್ಳೇದು ಅಂತ. ಯಾಕೆಂದ್ರೆ ಇದಕ್ಕೆ 2 ಕಾರಣಗಳನ್ನ ತಮಗೆ ಮುಂಚೆನೆ ಹೇಳಿದ್ದೆ ನಾನು ಮೊದಲನೇ ವಿಡಿಯೋದಲ್ಲಿ. ಈ ನಿಮಿರು ದೌರ್ಬಲ್ಯಕ್ಕೂ ಹಾಗೂ ವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್ಗೂ ಸಂಬಂಧ ಇರುತ್ತೆ. ಅಂದ್ರೆ ನಾವ್ ಏನೇ ಮಾತ್ರೆ ಕೊಟ್ಟರು ಕೂಡ ಇದು ಹೃದಯ ಸಂಬಂಧಿಯಾಗಿ ಹಾಗೂ ಹೃದಯದ ಮೇಲೆ ಎಫೆಕ್ಟ್ ಆಗುವಂಥದ್ದು, ಹಾಗೂ ವೇನ್ಸ್ ಅಥವಾ ಆರ್ಟ್ರೀಸ್ ಮೇಲೆ ಎಫೆಕ್ಟ್ ಆಗುವಂತ ಡ್ರಗ್ಸ್ ಅಂತ. ಹಾಗಾಗಿ ಇದನ್ನ ಅಂಡರ್ ಸೂಪರ್ವಿಷನ್ ತಗೊಂಡ್ರೆ ಅನುಕೂಲ. ಹಾಗಾಗಿ ಎರಡನೇದೇನು, ನನ್ನ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಡಿಸ್ಕವರಿ ಪ್ಲಸ್ ಅಲ್ಲಿ ದ ಬ್ಲೂ ಪಿಲ್ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ, ಅದನ್ನ ನೋಡಿ ವೀಕ್ಷಣೆ ಮಾಡಿ ಅಂತ ಹೇಳಿದ್ದೆ. ಹಾಗಾಗಿ ಇವೆರಡನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಇದನ್ನ ಸುಮ್ಮನೆ ವಿಡಿಯೋ ನೋಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ತಗೊಳಕ್ ಆಗೋದಿಲ್ಲ. ಒಂದು ಸರಿ ವೈಯಕ್ತಿಕವಾಗಿ ಖುದ್ದಾಗಿ ಯಾವುದೇ ಡಾಕ್ಟರ್ ಹತ್ರ ಹೋಗಿ, ಅಥವಾ ಯಾವುದೇ ಆಂಡ್ರಾಲಜಿಸ್ಟ್ ಹತ್ರ ಆಗ್ಲಿ, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಆಗ್ಲಿ ಹೋಗಿ ಇದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಅನುಕೂಲ ಆಗತ್ತೆ. ಸೊ ಈಗ ಟ್ರೀಟ್ಮೆಂಟ್ ಬಂದು 2 ತರ ಇರುತ್ತೆ. ಒಂದು ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಅಥವಾ ನಾನ್ ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಅಂತ. ಈ ನಾನ್ ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಅಂತಂದ್ರೆ ಮೆಡಿಸಿನ್ಸ್ ಅಥವಾ ಮಾತ್ರೆಗಳೇ ಇಲ್ದಲೇ ಇರೋಂಥದ್ದು ಟ್ರೀಟ್ಮೆಂಟ್ಸ್. ಇದಕ್ ಕಡೆ ಹೆಚ್ಚು ಗಮನ ಹರಿಸ್ಬೋದು ನನ್ನ ವಿಡಿಯೋಗಳನ್ನ ನೋಡಿ. ನಾನು ಅವಾಗ್ಲೇ ಹೇಳ್ದಂಗೆ, ಒಂದು ಅಧಿಕ ರಕ್ತದ ಒತ್ತಡ ಇದ್ರೆ ಅದನ್ನ BP ಕಡಿಮೆ ಮಾಡ್ಕೊಳಕ್ಕೋಸ್ಕರ ಮಾತ್ರೆಗಳನ್ನ ತಗೊಂತಿರ್ತೀರಿ. ಮೆಡಿಟೇಷನ್ ಟೆಕ್ನಿಕ್ಸ್ ನ ಫಾಲೋ ಮಾಡ್ಬೋದು. ಖಂಡಿತ ಈ ಮೆಡಿಟೇಷನ್ ಟೆಕ್ನಿಕ್ಸ್ ಸುಮಾರಿದೆ. ಪ್ರಾಣಾಯಾಮ, ಮೆಡಿಟೇಷನ್ ಇವಾಗ ಆನ್ಲೈನ್ ಅಲ್ಲಿ ಯಾವುದೇ ಇದನ್ನ ಸೈಟ್ಗಳನ್ನ ಓಪನ್ ಮಾಡಿದ್ರು ಕೂಡ ನಿಮಗೆ ಫ್ರೀ ಗೈಡೆಡ್ ಆಪ್ಸ್ಗಳು ಸಿಗುತ್ತೆ. ಇದರಿಂದ ನಿಮ್ಮ ಮನಸ್ಸಿನ ಉದ್ವೇಗತೆ ಕಡಿಮೆ ಆಗತ್ತೆ, ಉದ್ರೇಕಕ್ಕೆ ಹೆಲ್ಪ್ ಆಗತ್ತೆ ಅಂತ. ಸೊ ಉದ್ವೇಗತೆ ಕಡಿಮೆ ಆಗತ್ತೆ, ಮೆಡಿಟೇಷನ್ ಮಾಡಬಹುದು. ಶುಗರ್ಸ್ ಇದ್ರೆ ನೀವು ಸ್ಟ್ರಿಕ್ಟ್ ಕಂಟ್ರೋಲ್ ಮಾಡಿಕೊಂಡು, ಅದ್ರ ಜೊತೆಗೆ ಆಹಾರ, ಲೈಫ್ ಸ್ಟೈಲ್ ಅಂದ್ರೆ ಫುಡ್ ಇಸ್ ಫ್ಯೂಯಲ್ ಅಂತ ನಾನು ಹೇಳಿದ್ದೆ. ನಾನು 2 things ಐ ಟೋಲ್ಡ್: ಫುಡ್ ಇಸ್ ಫ್ಯೂಯಲ್, ಮೂವ್ಮೆಂಟ್ ಇಸ್ ಮೆಡಿಸಿನ್ ಅಂತ. ಸೊ ಹಾಗಾಗಿ ಈ ಶುಗರ್ಸ್ ನ ಕಡಿಮೆ ಮಾಡ್ಕೊಡ ಗಮನ ಕೊಟ್ರೆ, ಅದಾದ ನಂತರ ಶುಗರ್ಸ್ ನ ಕಡಿಮೆ ಮಾಡಿದ್ರೆ ತಂತಾನೆ ನಿಮಗೆ ನಿಮಿರು ದೌರ್ಬಲ್ಯ ಇಂಪ್ರೂವ್ಮೆಂಟ್ ಕಾಣ್ತಾ ಹೋಗುತ್ತೆ. ಒಬೇಸಿಟಿ, ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅತಿಯಾಗಿದ್ದರೆ, ಮೋರ್ ದೆನ್ 30-35 ಇತ್ತಂದ್ರೆ, ಅಂದ್ರೆ ಸುಮಾರು ಜನ ಕಾಲ್ ಮಾಡಿದ್ದಾರೆ, ನಮ್ಗೆ ಸಮಯದ ಒತ್ತಡ ಇರುತ್ತೆ ಅಂತ, ಪ್ರೊಫೆಷನಲ್ ಇದೀವಿ ಗುರುಗಳೇ, ಏನ್ ಮಾಡೋದು ಅಂತ ಕೇಳ್ತಾರೆ. ಹಾಗಾಗಿ ಯಾವಾಗ್ಲಾದ್ರೂ ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ಅರ್ಧ ಗಂಟೆ ಟೈಮ್ ಮಾಡ್ಕೊಳಕ್ ಆಗ್ದಲೇ ಇದ್ದೆ ಅಂದ್ರೆ ನೀವು ದುಡ್ದು ಏನ್ ಪ್ರಯೋಜನ ಅಂತ ನಾನು ಹೇಳೋದು. ಹಾಗಾಗಿ ಒಬಿಸಿಟಿ ಇದ್ರೆ ಖಂಡಿತ ನೀವು ನಿಮ್ಮ ನಿಯಮಿತವಾಗಿ ವ್ಯಾಯಾಮ ಮಾಡಬಹುದು, ಎರೋಬಿಕ್ಸ್ ಮಾಡಬಹುದು, ಅಥವಾ ವೆಯ್ಟ್ಸ್ ಮಾಡಬಹುದು. ನಿಮ್ಮ ಅನುಕೂಲತೆ ಹಾಗೂ ನಿಮ್ಮ ಎನ್ವಿರಾನ್ಮೆಂಟ್ ನೋಡಿ ಅದಕ್ಕೆ ತಕ್ಕಂಗೆ ವೆಯ್ಟ್ ರಿಡಕ್ಷನ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಬಾಡಿ ಮಾಸ್ ಇಂಡೆಕ್ಸ್ ಕಡಿಮೆ ಮಾಡಿ, BMI ಕಡಿಮೆ ಆದ್ರೂ ಕೂಡ ಈ ನಿಮಿರು ದೌರ್ಬಲ್ಯಕ್ಕೆ ಟ್ರೀಟ್ಮೆಂಟ್ ಹೆಚ್ಚಾಗ್ತಾ ಹೋಗುತ್ತೆ. ಅದಾದ ನಂತರ ಆಹಾರಗಳು, ಏನೇನು ಆಹಾರ ತಗೋಬಹುದು ಸರ್ ಈ ತರ ಅಂತ ಹೇಳಿ ನೀವೆಲ್ಲ ಸುಮ್ಮನೆ ಫಿಲಮ್ ಅಲ್ಲಿ ತೋರಿಸಿರ್ತಾರ ಹತ್ರ ಯಾವ್ದೋ ನುಗ್ಗೆಕಾಯಿ ತೋರಿಸೋದು ಇದೆಲ್ಲ ಮಾಡಿರ್ತಾರೆ. ಹಾಗೇನೇ ಇಲ್ಲ, ಅಂಡರ್ ಗೈಡೆಡ್ ಎಕ್ಸ್ಪರ್ಟ್ಸ್ ನ್ಯೂಟ್ರಿಷನ್ ನ ಕನ್ಸಲ್ಟ್ ಮಾಡಿದ್ರೆ, ನ್ಯೂಟ್ರಿಷನಿಸ್ಟ್ ನ ಕನ್ಸಲ್ಟ್ ಮಾಡಿ ಅವ್ರು ನಿಮಗೆ ಖಂಡಿತ ಹೇಳ್ತಾರೆ ಹೇಗೆ ತಿನ್ಬೋದು, ಏನೇನು. ಬಟ್ ಪ್ರಿಡಾಮಿನೆಂಟ್ಲಿ ನಾವೇನು ಹೇಳಂತದಂದ್ರೆ, ಈ ದಾಳಿಂಬೆ ಹಣ್ಣು ಆಗಿರ್ಬೋದು, ಬ್ಲೂಬೆರೀಸ್ ಆಗಿರ್ಬೋದು, ಈ ತರದ್ದೆಲ್ಲ ಏನಾಗುತ್ತೆ, ವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್ ಅಂತ ಕರೆದಿದ್ವಲ್ಲ ನಾವು, ಈಗ ವ್ಯಾಸ್ಕ್ಯುಲಾರಿಟಿನ ಇಂಪ್ರೂವ್ಮೆಂಟ್ ಮಾಡೋ ಅಂತ ಕಡೆ ಹೆಲ್ಪ್ ಮಾಡುತ್ತೆ. ಅದಾದ ನಂತರ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಸುಮಾರು ಜನ ಕೇಳಿದ್ರಿ ಎಕ್ಸರ್ಸೈಸಸ್ ಅಲ್ಲಿ ಕೆಗಲ್ಸ್ ಎಕ್ಸರ್ಸೈಸಸ್ ಅಂತ. ಈ ಕೆಗಲ್ಸ್ ಎಕ್ಸರ್ಸೈಸ್ ಅಂದ್ರೆ ಈ ಪೆಲ್ವಿಸ್ ಪಾರ್ಟ್ ಅಲ್ಲಿ ಮಾಡೋ ಅಂಥದ್ದು ಒಂದು ಈ ಎಕ್ಸರ್ಸೈಸಸ್. ಈ ಹೆಣ್ಣು ಮಕ್ಕಳಲ್ಲಿ ಈ ಗರ್ಭಕೋಶ ಜಾರಕ್ಕಿಂತ ಮುಂಚೆ ಜಾರದಂಗೆ ಪ್ರಿವೆಂಟ್ ಮಾಡೋಂಥದ್ದು ಇದಕ್ಕೆ ಕೆಗಲ್ಸ್ ಎಕ್ಸರ್ಸೈಸ್. ಫಿಮೇಲ್ಸಿಗೆ ಹೇಳ್ತೀವಿ, ಮೇಲ್ಸ್ಗೆ ಕೂಡ ಈಗ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಕೆಗಲ್ಸ್ ಎಕ್ಸರ್ಸೈಸಸ್ ಅಂತ ಖಂಡಿತ ಮಾಡ್ಬೋದು. ಅದಕ್ಕೆ ಗೈಡೆಡ್ ಆಪ್ಗಳು ಕೂಡ ಬಂದಿದೆ. ಸೊ ಈ ಪೆಲ್ವಿಕ್ ಮಸಲ್ಸ್ ಸ್ಟ್ರೆಂಥನ್ ಮಾಡ್ತಾ ಹೋದ್ರೆ ಅಲ್ಲಿಗೆ ಬ್ಲಡ್ ಸಪ್ಲೈ ಇಂಪ್ರೂವ್ ಆಗತ್ತೆ, ಪಾಸ್ಚರ್ ಕರೆಕ್ಟ್ ಆಗತ್ತೆ ನಿಮಗೆ. ಸೊ ಹಾಗಾಗಿ ಈ ಕೆಗಲ್ಸ್ ಎಕ್ಸರ್ಸೈಸಸ್ ನ ಟ್ರೈ ಮಾಡ್ಬೋದು. ಅದಾದ ನಂತರ ವೆರಿ ಇಂಪಾರ್ಟೆಂಟ್ ನಾನ್ ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಅನ್ನೋದಾದ್ರೆ
ಬಿಹೇವಿಯರಲ್ ಥೆರಪಿ ಅಂತ ಕರೀತಾರೆ. ಈಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಲ್ಲಿ ಎಷ್ಟೋ ಸರಿ ಸೈಕೋಜೆನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅನ್ನೋದು ತುಂಬಾ ಕಾಮನ್. ಏನು ಸೈಕೋಜೆನಿಕ್ ಅಂತಂದ್ರೆ ಇಟ್ ಈಸ್ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇರ್ಬೋದು, ಕಲ್ಚರಲ್ ಟ್ಯಾಬೂಸ್ ಇರ್ಬೋದು. ಇದಕ್ಕೆ ಏನಂತಂದ್ರೆ ನೀವು ಒಳ್ಳೆ ಸೈಕಿಯಾಟ್ರಿಸ್ಟ್ನೋ ಅಥವಾ ಸೈಕಿಯಾಟ್ರಿಕ್ ಕೌನ್ಸಿಲರ್ನೋ ಸೆಕ್ಸಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ರೆ ಅವರು ನಿಮಗೆ ಈ ಬಿಹೇವಿಯರಲ್ ಥೆರಪಿ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ನೀವು ಪ್ಲೇ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಆ ನಂತರ ಈ ಉದ್ರೇಕತೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ನಿಮ್ಮ ಪಾರ್ಟ್ನರ್ ಅಥವಾ ಮನೆಯವರು ಏನಿದ್ದಾರೆ ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಈ ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ ಕಡೆ ಗಮನ ಕೊಡಬೇಕಾಗತ್ತೆ. ಸೊ ಇದು ಒಂದು ನಾನ್ ಫಾರ್ಮಕಲಾಜಿಕಲ್ ಟ್ರೀಟ್ಮೆಂಟ್ಗಳ ಬಗ್ಗೆ. ಆಮೇಲೆ ಇನ್ನು ಸುಮಾರು ಈ ರೀಸೆಂಟ್ ಅಡ್ವಾನ್ಸಸ್ಗಳು ಬಂದಿವೆ ಅಂತಂದ್ರೆ ಪಿನೈಲ್ ವ್ಯಾಕ್ಯೂಮ್ ಡಿವೈಸಸ್ ಅಂತ ಬಂದಿದೆ. ಅದನ್ನ ಈ ಅಮೆರಿಕ ಇದರಲ್ಲಿ ಯೂರಾಲಜಿಸ್ಟ್ ಅಸೋಸಿಯೇಷನ್ ಅಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಯೂಸ್ ಮಾಡಬಹುದು. ಅದಾದ್ಮೇಲೆ ಪೀನೈಲ್ ಇಂಪ್ಲಾಂಟ್ಸ್ ಅಂತ ಬಂದಿದೆ, ವ್ಯಾಸ್ಕ್ಯುಲರ್ ಡಿವೈಸಸ್ ಅಂತ ಇದೆ. ಇದೆಲ್ಲ ನಾನ್ ಫಾರ್ಮಕಲಾಜಿಕಲ್ ಟ್ರೀಟ್ಮೆಂಟ್ಗೆ ಬರುತ್ತೆ. ಅದಾದ್ಮೇಲೆ ಫಾರ್ಮಕಲಾಜಿಕಲ್ ಟ್ರೀಟ್ಮೆಂಟ್ಗೆ ನಾನು ಹೆಸರುಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಆದ್ರೆ ಖಂಡಿತ ಇದನ್ನ ನೀವು ಬಳಸಕ್ಕಿಂತ ಮುಂಚೆ, ಯಾಕೆಂದ್ರೆ ಇದರಲ್ಲಿ ಅಡ್ಡ ಪರಿಣಾಮಗಳು ಮತ್ತೆ ದುಷ್ಪರಿಣಾಮಗಳು ಜಾಸ್ತಿ. ಯಾಕೆಂದ್ರೆ ಅದರಿಂದ ವ್ಯಾಸೋ ಡೈಲಟೇಷನ್ ಆಗಿ ತಲೆನೋವು ಬರೋಂಥ ಚಾನ್ಸಸ್ ಇರೋದ್ರಿಂದ ನೀವೆಲ್ಲ ಈಗ ದಿನನಿತ್ಯ ನೋಡಿರ್ತೀರಿ. ಆಗ್ಲಿ ಯಾರೋ ಓವರ್ ದ ಕೌಂಟರ್ ಕೂಡ ಅವೈಲೇಬಲ್ ಇದೆ ವಯಾಗ್ರಾ ಅಂತ ಮಾತ್ರೆ, ಅದನ್ನ ಸಿಲ್ಡಿನಾಫಿಲ್ ಸಿಟ್ರೇಟ್ ಅಂತ ಕರೀತಾರೆ, ಟ್ಯಾಡಲಫಿಲ್ ಅಂತ ಕರೀತಾರೆ. ಸೊ ಹಾಗಾಗಿ ಇಂಥ ಮಾತ್ರೆಗಳನ್ನ ಬಳಸಿ ನಿಯಮಿತವಾಗಿ ಹೇಗ್ ತಗೋಬೇಕು, ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅನ್ನೋದನ್ನ ನೀವು ದಯವಿಟ್ಟು ಲೋಕಲ್ ಫಿಸಿಷಿಯನ್ ಅಥವಾ ನಿಮ್ಮ ರೆಪ್ರೊಡಕ್ಟಿವ್ ಎಂಡೋಕ್ರೈನಲಿಸ್ಟ್ ಅಥವಾ ಯೂರಾಲಜಿಸ್ಟ್, ಇನ್ಫರ್ಟಿಲಿಟಿಸ್ಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಂಡ್ರೆ ನಿಮಗೆ ಅನುಕೂಲ ಆಗತ್ತೆ. ಒಳ್ಳೇದಾಗ್ಲಿ, ಇದರಿಂದ ಹೊರಗೆ ಬನ್ನಿ, ನಿಮ್ಗೆ ಹುಷಾರಾಗ್ಲಿ, ನಿಮ್ಮ ಜೀವನ ಸುಖವಾಗಿರ್ಲಿ ಅಂತ ಹೇಳಿ ನನ್ನ ಈ ವಿಡಿಯೋ ಸರಣಿನ ಮುಗಿಸ್ತೀನಿ. ಧನ್ಯವಾದಗಳು. ಬಿಟ್ಟು ನಮ್ಮ ಹತ್ರ ಬನ್ನಿ, ಮುಜುಗರ ಬೇಡ, ಖಂಡಿತ ಇದಕ್ಕೊಂದು ಪರಿಹಾರ ಕೊಡೋಣ. ಎಲ್ಲರಿಗೂ ನಮಸ್ಕಾರಗಳು.